ಎಲ್ಲ ಸಮಸ್ತ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಮುಂಚೆ ಹೇಳಿದ್ದೆ ನಿಮಗೆ, ನಾ ಕ್ಲಾಸ್ ಅಲ್ಲಿ ಹೇಳೋ ಮುಂದೆ ಹೇಳ್ತಾ ಇದ್ದೆ, GPSTR ಕ್ರ್ಯಾಕ್ ಮಾಡ್ಕೋಬೇಕಂದ್ರೆ ಮೊದಲು ಡಿಸ್ಕ್ರಿಪ್ಟಿವ್ ನಮ್ದು ಚೆನ್ನಾಗಿರ್ಬೇಕು ಅಂತ. ಡಿಸ್ಕ್ರಿಪ್ಟಿವ್ ಚೆನ್ನಾಗಿರ್ಬೇಕಂತ ಕೇಳಿದ್ರೆ ನಮ್ದು ವಿಷಯ ಸಾಮರ್ಥ್ಯವು ಕೂಡ ಅಷ್ಟೇ ಆಳವಾಗಿ ಹೋಗಿರ್ಬೇಕು ಅಂತ. ಈಗ ಕ್ಲಾಸ್ ಅಲ್ಲಿ ನಾವು ಹೇಳ್ತಕ್ಕಂತ ಮ್ಯಾಟರ್ ಗಳಿಗೆ ಏನಿರ್ತದ ಅಂತ ಕೇಳಿದ್ರೆ, ನೀವು ಅಲ್ಲೇ ಏನ್ ಮಾಡ್ಕೊಂಡು ನೋಟ್ ಮಾಡ್ಕೊಂತ ಹೋಗ್ಬಿಡ್ಬೇಕು. ನಾನ್ ನಿಮಗೆ ಅಲ್ಲಿ ಇದ್ರಲ್ಲಿ ಕೊಟ್ಟಾಗ, ಇಲ್ಲಿ ನಾನು ಗ್ರೂಪ್ ನಲ್ಲಿ ಹಾಕಿದಾಗ ಏನಾಗಿತ್ತು ಅಂತ ಕೇಳಿದ್ರೆ ಒಂದಷ್ಟು ಮಾಡಲ್ಸ್ ಕೂಡ ಕೊಟ್ಟಿದ್ದೆ ನಿಮಗೆ. ಒಂದಷ್ಟು ಮಾಡಲ್ಸ್ ಜೊತೆಗೆ ಏನ್ ಕೊಟ್ಟಿದ್ದೆ, ಮ್ಯಾಕ್ ಕ್ವಶನ್ಸ್ ಕೆಳಗೆ ಅಲ್ಲಿ ನಿಮ್ಗೆ ಬರ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೆ. ಇನ್ ಮೇಲಿಂದ ನಾನ್ ಏನ್ ಮಾಡ್ತಾ ಹೋಗ್ತೀವಿ ಅಂತ ಕೇಳಿದ್ರೆ, ಪ್ರತಿ ವೀಕ್ಲಿ ಜಿಯೋಗ್ರಫಿ ಬರ್ತದೆ, ನಮ್ ಸಬ್ಜೆಕ್ಟ್ ಏನಿದೆ ಅಲ್ಲ, ನಾನು ಏನೇನು ಆಯ್ಕೆ ಮಾಡ್ಕೊಂಡಿವಲ್ಲ ಮೇಡಮ್ ಕೊಡ್ತಾ ಹೋಗ್ತಾರೆ. ಈಗ ನಾನೇನ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ನಿಮಗೆ ವೀಕ್ಲಿ ಒಂದೊಂದು ನಿಮಗೆ PDF ನೋಟ್ಸ್ ಅಥವಾ PDF ಅದನ್ನ ಪ್ರಾಕ್ಟೀಸ್ ಕೊಡ್ತಾ ಹೋಗ್ತೀವಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವು ಯಾವ ಸ್ಟೂಡೆಂಟ್ಸ್ ಗಳು ಎಲ್ಲಾ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ಕೋಬೇಕಂತ ಕೇಳಿದ್ರೆ, ಕೊಟ್ಟಿರ್ತಕ್ಕಂತ ಅದೇನು ಕ್ವಶನ್ಸ್ ಗಳ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ಬೇಕು. ಏನ್ ನಾನ್ ನೋಟ್ಸ್ ಕೊಟ್ಟಿರ್ತೀನಿ, ಜೊತೆಗೆ ನಾ ಏನ್ ಕ್ವಶನ್ ಕೊಟ್ಟಿರ್ತೀನಿ ಅದ್ರ ಮ್ಯಾಲ ಕರೆಕ್ಟ್ ಆಗಿ ನೀವು ಹಾರ್ಡ್ ವರ್ಕ್ ಮಾಡಿದ್ದೆ ಆದ್ರೆ ನೀವು ಆರಾಮಾಗಿ ಸಕ್ಸಸ್ ಆಗ್ಬಹುದು. ಯಾಕಂದ್ರೆ ಇಲ್ಲಿ 3 ಅಂಕದ್ದು ಮತ್ತೆ 4 ಅಂಕದ ಪ್ರಶ್ನೆಗಳು ಬಂದಾಗ GK ಪೇಪರ್ ನಾವು ಹ್ಯಾಂಡಲ್ ಮಾಡಬಹುದು. ಬಹಳ ವಿದ್ಯಾರ್ಥಿಗಳು ಫೇಲ್ಯೂರ್ ಆಗೋದೇ ಡಿಸ್ಕ್ರಿಪ್ಟಿವ್ ಪೇಪರ್ ಮೇಲೆ. ಸೆಕೆಂಡ್ ಪೇಪರ್ ಏನ್ ಡಿಸ್ಕ್ರಿಪ್ಟಿವ್ ಬರ್ತದಲ್ಲ, ಅಲ್ಲೇ ಬಹಳ ಮಂದಿ ಫೇಲ್ಯೂರ್ ಆಗೋದು. ಅದಕ್ಕಾಗಿ ಬಹಳ ನಿಮಗೆ ಇದು ಕಿವಿಮಾತ್ ಅಂತ ತಿಳ್ಕೊಳ್ಳಿ. ಯಾವ ವಿದ್ಯಾರ್ಥಿ ಡಿಸ್ಕ್ರಿಪ್ಟಿವ್ ಚೆನ್ನಾಗಿ ಮಾಡ್ತಾನಲ್ಲ ನೋಡಿ, ಎಟ್ ಅ ಟೈಮ್ 100 ಎಷ್ಟು 2 ತಾಸಿನೊಳಗೆ ನಾವು 100 ಮಾರ್ಕ್ಸ್ ಇಂದು ಡಿಸ್ಕ್ರಿಪ್ಟಿವ್ ಬರಿಬೇಕಾಗ್ತದೆ. ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ದೊಳಗೆ ಕುಂತಿರ್ತಕ್ಕಂತ ಪೊಸಿಷನ್ ದೊಳಗೆ ನಾವು ಹಂಗೆ ನಾರ್ಮಲ್ ಆಗಿ ಕುಂತಂತ ಟೈಮ್ ದೊಳಗೆ ಬರಿಬಹುದ್ರಿ, ಆರಾಮ್ ಮಾಡ್ಬೋದು ಅಥವಾ ಟೈಮ್ ಹೆಚ್ಚು ಬರಿಬಹುದು. ಅಲ್ಲಿ ಹಾರ್ಡ್ ಸೀಟ್ ಅಂತ ಇರ್ತದೆ, ಅಲ್ಲಿ ಎಕ್ಸಾಮ್ ಸೆಂಟರ್ ದೊಳಗೆ ಹಾರ್ಡ್ ಸೀಟ್ ಅಂತ ಇರ್ತದೆ. ಅಂತ ಟೈಮ್ ದೊಳಗೆ ಬರೆಯೋದು ಬಹಳ ಕಷ್ಟ ಆಗ್ತದೆ. ನೀವು ಈಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ. ಏನೇನೋ ಬರಿತಾನಂತಲ್ಲ, ನೀವ್ ಏನೇನೋ ಬರೋದು ಅವ್ರು ಏನೇನೋ ಮಾರ್ಕ್ಸ್ ಕೊಟ್ಟು ಬಿಡ್ತಾರೆ, ಹಂಗ್ ಬರೋದಲ್ಲ. ಏನು ವಿಷಯ ಅಥೆಂಟಿಕ್ ಆಗಿ ಏನಿದೇನೋ ಅದನ್ನ ನೀವು ನೀಟಾಗಿ ಬರ್ದಿದ್ದೆ ಆದ್ರೆ, ಸಬ್ಮಿಟ್ ಮಾಡಿದ್ದೆ ಆದ್ರೆ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಇರ್ತದೆ. ಲಾಸ್ಟ್ ಟೈಮ್ 2022 ಒಳಗೆ ಹೈಯೆಸ್ಟ್ GPSTR ದೊಳಗೆ ಡಿಸ್ಕ್ರಿಪ್ಟಿವ್ ಅಂಕಗಳನ್ನು ಕೊಟ್ಟಿದ್ದಾರೆ, 92 ಮಟ್ಟ ಕೊಟ್ಟಿದ್ದಾರೆ. ಅವ್ರದೊಂದು ಇದನ್ನ ಚೆಕ್ ಮಾಡಿದಾಗ, ಅವ್ರನ್ನ ಫೀಡ್ಬ್ಯಾಕ್ ಅನ್ನ ತಕೊಂಡಾಗ ಅವ್ರು ಮಾಡಿದಿಷ್ಟೇ, ಏನ್ ವಿಷಯ ಏನದ ನೋಡಿ, ಸೋಷಿಯಲ್ ಸೈನ್ಸ್ ಏನ್ ಹೇಳ್ತಾ ಇರೋದು, ಸೋಷಿಯಲ್ ಸೈನ್ಸ್ ಒಳಗ ಅವ್ರು ಮಾಡಿದ್ದೇನಂತ ಕೇಳಿದ್ರೆ, ಮೊದ್ಲೇ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತಿದ್ರು. ಅವರು ಕ್ಲಾಸ್ಗೆ ಜಾಯ್ನ್ ಆಗ್ತಿದ್ರು, ಮೊದ್ಲೇ ಪಾಯಿಂಟ್ ಔಟ್ ಮಾಡ್ಕೊಂಡು ಯಾವ್ದು ಇಂಪಾರ್ಟೆಂಟ್ ಅನ್ನೆಸೆಸರಿ ಯಾವುದೇ ಥಿಂಗ್ಸ್ ಗಳನ್ನ ಅಲ್ಲಿ ಏರ್ಪಡಿಸ್ತಿರ ಅದ್ರ ಒಳಗೆ ಸೇರಿಸ್ತಿರ್ಲಿಲ್ಲ. ಅವರು ಅನ್ನೆಸೆಸರಿ ಯಾವುದೇ ಥಿಂಗ್ಸ್ ಅನ್ನ ಸೇರಿಸಿದಾರಂದ್ರೆ ಅಲ್ಲಿ ನೀವು ಮಾರ್ಕ್ಸ್ ದಿಂದ ಬಹಳ ದೂರ ಅದಿರ ಅಂತ. ಹಾಗೆ ಹೀಗೆ ಎಂಬ ಹಾಗೆ ಅವೆಲ್ಲವೂ ಕೂಡ ಅನ್ನೆಸೆಸರಿ ಥಿಂಗ್ಸ್ ಗಳು, ಅಂತವನ್ನ ಕಡಿಮೆ ಮಾಡಿಕೊಂಡು ಏನು ವಿಷಯ ಅದು. ಉದಾಹರಣೆ, ಈ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ವ್ಯತ್ಯಾಸ ಬರೀ ಅಂತ ಏನೋ 3 ಮಾರ್ಕ್ಸ್ ಕೇಳಿದಾರೆ ಅಂತ ಕೇಳಿದ್ರೆ, ನಾವು ಸಿಂಪಲ್ ಆಗಿ ಏನ್ ಮಾಡ್ಕೋಬೇಕು, 3 ಪಾಯಿಂಟ್ ಬರೀಬೇಕು. ಈ ಕಡೆ 3, ಈ ಕಡೆ ಟೋಟಲ್ ಆಗಿ 6 ಪಾಯಿಂಟ್. ಹೆಂಗ್ ವಿಷಯ ಸಾಮರ್ಥ್ಯ ಹೆಂಗ್ ಕೊಡ್ತೀವಿ ಅದ್ರ ಮೇಲೆ ಅನ್ನೋದ್ ಮೇಲೆ ನಮ್ GPSTR ವ್ಯಾಲ್ಯೂಯೇಷನ್ ಆಗ್ತದೆ. ಅದಕ್ಕಾಗಿ ಮುಂಚೆನೆ ಹೇಳ್ತಾ ಇದ್ದೆ, ನಾನು ಏನು ನಿಮಗೆ ಇಲ್ಲಿ ಕೊಡ್ತಕ್ಕಂತ ಏನು ವಿಷಯ ಕೊಡ್ತಿರ್ತೀನಿ ನೋಡಿ, ಅಲ್ಲೇ ನಾ ಪದೇ ಪದೇ ಇದು ಇಂಪಾರ್ಟೆಂಟ್ ಅಪ್ಪ, ಇದು ಇಂಪಾರ್ಟೆಂಟ್ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಅವೆಲ್ಲವೂ ಕೂಡ ಕ್ವಶನ್ಸ್ ಆಗಿದಾವೆ. ಇನ್ನ GK ಪೇಪರ್ ಬಂದಾಗ ಮೆಂಟಲ್ ಅಬಿಲಿಟಿನೂ ಕೂಡ ನಾನೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದಾಗಿ GPSTR ಆಸ್ಪಿರೆಂಟ್ಗೂ ಕೂಡ ಮೆಂಟಲ್ ಅಬಿಲಿಟಿ ಬಹಳ ಯೂಸ್ ಆಗ್ತದೆ. ಜೊತೆಗೆ HSTR ವಿದ್ಯಾರ್ಥಿಗಳು ಕೂಡ ಬಹಳ ಯೂಸ್ ಆಗ್ತಾ ಇದೆ. ಯಾಕಂದ್ರೆ ನಿಮಗೆ ಬರೋದೇ 13 ಚಾಪ್ಟರ್. 13 ಚಾಪ್ಟರ್ ಮೇಲೆ ನಿಮಗೆ ಬಹಳ ಅಂದ್ರೆ ಒಂದು ಸಲ ನಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ರ 4 ರಿಂದ 5 ಕ್ವಶನ್ಸ್ ಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ, ಅಂದ್ರೆ ಮಾಡಿಸ್ತಾ ಇದ್ದೀನಿ. ನೀವೇನ್ ಮಾಡ್ಕೊಳ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕಷ್ಟೇ. ಎಲ್ಲವೂ ಕೂಡ ಸೋರ್ಸ್ ನಮ್ ಕಡೆ ಸಿಕ್ಕಾಪಟ್ಟಿ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ ನೋಡಿ ಹಿರಿಯರು, ಏನ್ ಹೇಳ್ತಾರ, ಕೊಟ್ಟ ಕುದುರೆ ನೇರದವ ಆಯ್ತಾ ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ. ಎಲ್ಲಾ ಸೋರ್ಸ್ ಅದ, ಆದ್ರೆ ನಮ್ಗೆ ಓಡೋ ಸಾಮರ್ಥ್ಯನೇ ಇಲ್ಲ ಅಂತಂದ್ರೆ ಅದನ್ನ ತಗೊಂಡು ವೇಸ್ಟ್ ಆಗ್ತದೆ. ಅದಕ್ಕಾಗಿ ನಮ್ಮ ಅಕಾಡೆಮಿ ಸೇರಿದಿರ ಅಂತ ಕೇಳಿದ್ರೆ ಯೂಸ್ ಫ್ಯೂಚರ್ ಲೈಫ್, ಅಂದ್ರೆ ನಿಮ್ಮ ಅಕಾಡೆಮಿ ನೆನೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದು ಯಾವಾಗ್ಲೂ ಕೂಡ ನೀವು ಸಕ್ಸಸ್ ಹಾದಿಯನ್ನು ಹಿಡಿತೀರಿ. ಆದ್ರೆ ಮುಂದಿನ ನೀವು ವಿದ್ಯಾರ್ಥಿಗೆ ಹೇಳ್ಬೇಕಷ್ಟೇ, ಹಿಂಗ ಟೀಚರ್ಸ್ ಇದ್ರಪ್ಪ, ಭೇಟಿ ಆದವ ನೀವ್ ಮಾತಾಡಿ ಸಾಕು, ಹಿಂಗ್ ಸರ್ ಇದ್ರು ಅಂತೇಳಿ. ಓಕೆ, ನೀವೆಲ್ಲರೂ ಚೆನ್ನಾಗಿ ಮಾಡ್ತೀರಿ, ಒಳ್ಳೆ ರೀತಿಯಾಗಿ ಭವಿಷ್ಯ ಕಟ್ಕೊಳ್ತೀರಿ. ಭವಿಷ್ಯ ಕಟ್ಕೊಂಡ ನಂತರ ನಿಮ್ದೇ ನಾವು ಇಂಟರ್ವ್ಯೂ ಮಾಡ್ತೀವಿ, ನಮ್ಮ ಸಂಸ್ಥಾ ವತಿಯಿಂದಲೇ ನಿಮ್ಗೆ ಇಂಟರ್ವ್ಯೂ ಇರ್ತದೆ, ವಿಶೇಷ ಸನ್ಮಾನಗಳು ಇರ್ತವೆ. ಅವನ್ನೆಲ್ಲವೂ ಕೂಡ ಚೆನ್ನಾಗಿ ಮಾಡ್ಕೊಂತ ಹೋಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.